ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಹಾವು ಎಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಭಯ ಇದ್ದೇ ಇರುತ್ತದೆ. ಸ್ವಲ್ಪ ದೂರದಲ್ಲಿ ಏನಾದರೂ ಒಂದು ಹಾವು ಚಲಿಸುತ್ತಿದೆ ಎಂದರೂ ಅಥವಾ ಹಾವು ಹೆಡೆ ಎತ್ತಿದರೂ ಸಹ ನಮ್ಮ ಜಂಘಾಬಲವೇ ಕುಸಿದಂತಾಗಿ ಬಿಡುತ್ತದೆ. ಆದರೆ ನೂರಾರು ಹಾವುಗಳು ಜನರೊಟ್ಟಿಗೆಯೇ ಜನರ ಮನೆಗಳಲ್ಲಿ ವಾಸಿಸುತ್ತಿರುವಂತಹ ತಾಣವನ್ನು ನೀವೆಲ್ಲಾದರೂ ನೋಡಿದ್ದೀರಾ? ಅಂತಹ ಒಂದು ಊರು ನಮ್ಮ ನೆರೆಯ ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಈ ಊರಿನ ಪ್ರತಿ ಮನೆಗಳಲ್ಲಿಯೂ ಹಾವುಗಳೇ ಇವೆ. ಇಲ್ಲಿಯ ಜನರಿಗೆ ಹಾವುಗಳೆಂದರೆ ಭಯವೇ ಇಲ್ಲ. ದೊಡ್ಡವರಿಗೆ ಬಿಡಿ, ಎಳೆಯ ಮಕ್ಕಳಿಗೂ ಸಹ ಹಾವಿನ ಬಗ್ಗೆ ಕಿಂಚಿತ್ತೂ ಸಹ ಭಯವಿಲ್ಲ. ಜನರಿಗೆ ಹಾವುಗಳು ಕುಟುಂಬದ ಮುದ್ದು ಸಾಕು ಪ್ರಾಣಿಗಳಾಗಿವೆ. ಚಿಕ್ಕ ಮಕ್ಕಳೆಲ್ಲರೂ ಹಾವುಗಳ ಜೊತೆ ಯಾವುದೇ ಹೆದರಿಕೆಯೂ ಇಲ್ಲದೆಯೇ ಆಟವನ್ನಾಡುತ್ತಾರೆ. ಇಂತಹ ವಿಚಿತ್ರ ಗ್ರಾಮದ ಹೆಸರು ಶೆಟ್ಪಾಲ್. ಮಹಾರಾಷ್ಟ್ರದ ಪುಣೆ ನಗರಿಯಿಂದ 200 ಕಿಲೋಮೀಟರ್ ದೂರ ಸಾಗಿದಾಗ ಸೊಲ್ಲಾಪುರ ಎಂಬ ಜಿಲ್ಲೆ ನಮಗೆ ದೊರೆಯುತ್ತದೆ. ಸೊಲ್ಲಾಪುರದ ಪುಟ್ಟ ಗ್ರಾಮವೇ ಶೆಟ್ಪಾಲ್. ಕೇವಲ 2600 ಜನಸಂಖ್ಯೆ ಇರುವಂತಹ ಈ ಶೆಟ್ಪಾಲ್ ವಾಸ್ತವವಾಗಿ ಹಾವುಗಳ ಊರಾಗಿದೆ. ಏಕೆಂದರೆ ಇಲ್ಲಿ ಹಾವುಗಳು ನಿರ್ಭಯವಾಗಿ ಸಂಚರಿಸುತ್ತವೆ. ಎಲ್ಲ ರೀತಿಯ ಹಾವುಗಳು ಸಹ ಈ ಗ್ರಾಮದಲ್ಲಿ ಕಂಡುಬರುತ್ತವೆ. ಗ್ರಾಮಸ್ಥರು ಹಾವುಗಳಿಗೆ ಯಾವುದೇ ರೀತಿಯ ಹಾನಿಯನ್ನು ಮಾಡುವುದಿಲ್ಲ. ವಾಸ್ತವವಾಗಿ ಹಾವುಗಳನ್ನು ಪ್ರತಿ ಕುಟುಂಬದ ಸದಸ್ಯರಂತೆಯೇ ಇಲ್ಲಿ ಕಾಣಲಾಗುತ್ತದೆ. ಅಲ್ಲದೆಯೇ ಹಾವುಗಳು ಮನೆಯಲ್ಲಿಯೂ ಸಹ ಎಲ್ಲಿ ಎಂದರಲ್ಲಿ ಇರಲು ಸ್ವಾತಂತ್ರ್ಯವನ್ನು ಇಲ್ಲಿ ನೀಡಲಾಗುತ್ತದೆ. ಹಾಗಾಗಿ ಗ್ರಾಮದ ಪ್ರತಿ ಮನೆಯಲ್ಲಿಯೂ ಸಹ ಸರ್ಪಗಳು ಕಂಡುಬರುತ್ತವೆ. ಹಾವುಗಳ ಮೇಲಿರುವಂತಹ ಪ್ರೀತಿ ಗೌರವದ ವಿಚಾರದಲ್ಲಿ ಶೆಟ್ಪಾಲ್ ಗ್ರಾಮದ ಜನ ಇನ್ನೊಂದು ಹೆಜ್ಜೆ ಮುಂದಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಮನೆಯ ಮೂಲೆಯಲ್ಲಿ ತಂಪಾದ ಜಾಗವೊಂದನ್ನು ಪ್ರತ್ಯೇಕವಾಗಿ ಹಾವುಗಳಿಗಾಗಿಯೇ ಮುಡಿಪಾಗಿಟ್ಟಿರುತ್ತಾರೆ. ಒಂದು ವೇಳೆ ತಂಪನ್ನರಸಿ ಹಾವುಗಳು ಏನಾದರೂ ಬಂದರೆ ಅವುಗಳಿಗೆ ಹಾಯಾಗಿ ಮಲಗಲು ಸಹಾಯಕಾರಿಯಾಗಲಿ ಎಂಬುದು ಈ ಜನರ ಉದ್ದೇಶ. ಹಾವುಗಳನ್ನು ಕಂಡರೆ ಮಕ್ಕಳಿಗೂ ಸಹ ಇಲ್ಲಿ ಭಯವಾಗುವುದಿಲ್ಲ. ಕೆಲವೊಮ್ಮೆ ಶಾಲೆಗಳಲ್ಲಿ ತರಗತಿ ನಡೆಯುವಾಗಲೂ ಸಹ ಹಾವುಗಳು ಅಲ್ಲಿಗೆ ಬರುತ್ತವೆ. ಆಗಲೂ ಮಕ್ಕಳಾಗಲಿ ಶಿಕ್ಷಕರಾಗಲಿ ಭಯಪಡುವುದಿಲ್ಲ. ಹಾವುಗಳ ಜೊತೆಗೂಡಿ ಮಕ್ಕಳು ಆಟವಾಡುವ ದೃಶ್ಯ ಇಲ್ಲಿ ಸರ್ವೇ ಸಾಮಾನ್ಯ. ಗ್ರಾಮದಲ್ಲಿ ವಿಷಪೂರಿತ ನಾಗರ ಹಾವುಗಳು ಸಹ ಹೇರಳವಾಗಿವೆ. ಆದರೆ ಇಲ್ಲಿಯವರೆಗೂ ಸಹ ಯಾರೊಬ್ಬರಿಗೂ ಹಾವು ಕಚ್ಚಿದಂತಹ ಘಟನೆ ಇಲ್ಲಿ ನಡೆದೇ ಇಲ್ಲವಂತೆ. ಇದನ್ನು ಕೇಳುವಾಗಲೇ ಮೈ ರೋಮಾಂಚನಗೊಳ್ಳುತ್ತದೆ. ಈ ಗ್ರಾಮದ ಸ್ಥಳೀಯ ದೇವರಾದ ಸಿದ್ದೇಶ್ವರರಿಗೆ ಹಾವುಗಳ ಕಡಿತದಿಂದ ಗುಣಪಡಿಸುವಂತಹ ವಿಶೇಷ ಶಕ್ತಿ ಇದೆಯಂತೆ. ಹಾಗಾಗಿಯೇ ಬೇರೆ ಊರಿನಲ್ಲಿ ಹಾವುಗಳ ಕಡಿತಕ್ಕೊಳಗಾದವರನ್ನು ತಕ್ಷಣವೇ ಈ ಊರಿನ ಸಿದ್ದೇಶ್ವರರ ಗುಡಿಗೆ ಕರೆತಂದರೆ ಅವರು ಗುಣಮುಖರಾಗುತ್ತಾರೆ ಎನ್ನುವಂತಹ ನಂಬಿಕೆ ಇದೆ. ಶೆಟ್ಪಾಲ್ ಗ್ರಾಮವು ಒಣ ಪ್ರದೇಶ ಹಾಗೂ ಗಿಡಗಂಟೆಗಳಿಂದ ಆವೃತವಾಗಿರುವಂತಹ ಊರು. ಹಾಗಾಗಿಯೇ ಹಾವುಗಳು ಇಲ್ಲಿ ಹೇರಳವಾಗಿ ಕಾಣಸಿಗುತ್ತವೆ. ಅಲ್ಲದೆ ತಮಗೆ ಆಪತ್ತು ಎದುರಾದರೆ ಮಾತ್ರ ಹಾವುಗಳು ಕ್ರೋಧಗೊಳ್ಳುತ್ತವೆ. ಸಾಮಾನ್ಯವಾಗಿ ಹಾವುಗಳು ಪರಿಸ್ಥಿತಿಗನುಗುಣವಾಗಿ ಸಮಾಧಾನ ಚಿತ್ತದಿಂದ ಇರುತ್ತವೆ. ಶೆಟ್ಪಾಲ್ ಗ್ರಾಮದ ಜನರು ಹಾವುಗಳಿಗೆ ತೊಂದರೆಯನ್ನು ಕೊಡದೇ ಇರುವುದರಿಂದಲೇ ಹಾವುಗಳು ಇಲ್ಲಿ ಯಾರಿಗೂ ತೊಂದರೆಯನ್ನು ಕೊಡದೆ ಭಯವಿಲ್ಲದೆ ಓಡಾಡಿಕೊಂಡಿರುತ್ತವೆ ಎನ್ನುತ್ತಾರೆ ಉರಗ ತಜ್ಞರು. ನಮ್ಮ ಭಾರತ ದೇಶದಲ್ಲಿ ಹಾವಿಗೆ ಮಹೋನ್ನತ ಸ್ಥಾನಮಾನವಿದೆ. ಹಾಗಾಗಿಯೇ ನಾಗದೇವರ ಬಗ್ಗೆ ಅತಿ ಹೆಚ್ಚು ಭಕ್ತಿ ಮತ್ತು ಶ್ರದ್ಧೆ ನಮ್ಮಲ್ಲಿದೆ. ಪುರಾಣಗಳಲ್ಲಿ ನಾಗಲೋಕವೆಂಬಂತಹ ಒಂದು ಸ್ಥಳದ ಉಲ್ಲೇಖವೂ ಸಹ ಕೇಳಿಬರುತ್ತದೆ. ಅಂತಹ ಒಂದು ನಾಗಲೋಕಕ್ಕೆ ಸರಿಸಾಟಿಯಾದಂತಹ ಊರು ನೆರೆಯ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯ ಶೆಟ್ಪಾಲ. ಏಕೆಂದರೆ ಇಲ್ಲಿ ನಾಗಗಳೇ ರಾಜರುಗಳು. ಆತ್ಮೀಯರೇ, ನೆರೆಯ ಮಹಾರಾಷ್ಟ್ರ ರಾಜ್ಯದಲ್ಲಿರುವಂತಹ ಹಾವುಗಳೊಂದಿಗೆ ಸಹಬಾಳ್ವೆಯನ್ನು ನಡೆಸುತ್ತಿರುವ ವಿಶೇಷ ಗ್ರಾಮವೊಂದರ ಪರಿಚಯ ಮಾಡಿಕೊಂಡ ನಮಗೆಲ್ಲರಿಗೂ ಆ ನಾಗದೇವರ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ.
ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.